ಆಕ್ಸಿಡೆಂಟ್ ಆದ್ಮೇಲೆ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಹೇಗಿದ್ದಾರೆ ಅನ್ನೋ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ನಟ ದರ್ಶನ್ ಫೋಟೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ದರ್ಶನ್ ಆಸ್ಪತ್ರೆ ಒಳಗಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ಇದು. ನ್ಯೂಸ್ 18 ನಲ್ಲಿ ಮಾತ್ರ ಸಾರಥಿಯ ದರ್ಶನ ನಾವು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಬಲಗೈಗೆ ಸರ್ಜರಿ ಮಾಡಿ ಬ್ಯಾಂಡೇಜ್ ಅನ್ನ ವೈದ್ಯರು ಹಾಕಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ದರ್ಶನ್ ಆಸ್ಪತ್ರೆ ಒಳಗಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ದರ್ಶನ್ ಕಾರ್ ಅಪಘಾತಕ್ಕೂ ಮುನ್ನ ಏನಾಗಿತ್ತು ಗೊತ್ತಾ, ಅದು ಕೂಡ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಿ. ಅಪಘಾತ ಆಗೋದಕ್ಕೂ ಮುಂಚೆ ಹಿರಿಯ ನಟ ದೇವರಾಜ್ ಅವರ ಬರ್ಡೇ ಸೆಲೆಬ್ರೇಷನ್ ಅನ್ನ ಮೈಸೂರಲ್ಲಿ ಎಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅದರಲ್ಲಿ ನಟ ದರ್ಶನ್ ಅಂಡ್ ಟೀಮ್ ಪಾಲ್ಗೊಂಡಿತ್ತು. ಮೈಸೂರಿನ ಪಬ್ ಒಂದರಲ್ಲಿ ಪಾರ್ಟಿಯನ್ನ ಮಾಡಿ ಸಂಭ್ರಮವನ್ನ ಮಾಡಿದ್ರು. ಅದನ್ನ ನೀವು ಸ್ಕ್ರೀನ್ ಮೇಲೆ ಒಂದು ವಿಂಡೋದಲ್ಲಿ ಗಮನಿಸ್ತಿದ್ದೀರಿ. ಇದು ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ದೇವರಾಜ್ ಅವರ ಬರ್ಡೇ ಪಾರ್ಟಿಯಲ್ಲಿ ದರ್ಶನ್ ಸೇರಿದಂತೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಪಾಲ್ಗೊಂಡಿದ್ರು. ಅದಾದ್ಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ದರ್ಶನ್ ಅವರು ಹೇಗಿದ್ದಾರೆ ಏನು ಎತ್ತ ತುಂಬಾ ಅಭಿಮಾನಿಗಳ ಆಸ್ಪತ್ರೆ ಬಳಿನೇ ಹೋಗ್ತಿದ್ರು ದಿನನಿತ್ಯ. ಸಾಕಷ್ಟು ಟೆನ್ಷನ್ ಆಗ್ತಾ ಇತ್ತು ಅವರಿಗೆ. ಸೊ ಹಾಗಾಗಿ ಈಗ ನ್ಯೂಸ್ 18 ಕನ್ನಡಕ್ಕೆ ಒಂದು ಫೋಟೋ ಲಭ್ಯವಾಗಿದೆ. ಅದನ್ನ ನಾವು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ. ಆಕ್ಸಿಡೆಂಟ್ ಆದ್ಮೇಲೆ ಬಲಗೈಗೆ ಅವರಿಗೆ ಫ್ರಾಕ್ಚರ್ ಆಗಿದೆ. ಸ್ಟಿಚಸ್ ಅನ್ನ ಕೂಡ ಡಾಕ್ಟರ್ ಹಾಕಿದ್ದಾರೆ, ಬ್ಯಾಂಡೇಜ್ ಹಾಕಿದ್ದಾರೆ. ಅದನ್ನು ಕೂಡ ಫೋಟೋದಲ್ಲಿ ನಾವು ಗಮನಿಸಬಹುದು. ಏನು ಅಂದರೆ ಅವ್ರಿಗೆ ರಿಕವರಿ ಸ್ಟೇಜಲ್ಲಿರೋದು. ಸೊ ಹಾಗಾಗಿ ನಾವು ಹೋಗಿ ಚೆನ್ನಾಗಿದ್ದೀರ ಅಂತ ನೋಡ್ಕೊಂಡು ಬಂದಾಗ ಅವ್ರಿಗೊಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡಿಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ಈಸ್ ರಿಲ್ಯಾಕ್ಸ್ಡ್. ಸೊ ಹಾಗಾಗಿ ಬೇರೆ ಏನೂ ಇರಲಿಲ್ಲ. ಈಸ್ ರಿಲ್ಯಾಕ್ಸಿಂಗ್ ವೆಲ್, ಚೆನ್ನಾಗಿ ಆಗ್ತಾ ಇದ್ದಾರೆ. ಆ್ಯಂಡ್ ಡಾಕ್ಟರ್ ಆಲ್ಸೋ ಹ್ಯಾಸ್ ಸೆಡ್ ಈಸ್ ರೆಸ್ಪಾಂಡಿಂಗ್, ಟ್ರೀಟ್ಮೆಂಟ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಸೊ ಈ ಶುಡ್ ಬಿ ಫೈನ್. ಇವಾಗ ನೋಡಿ ನಿನ್ನೆ ಆಗಿರೋದು ಅವ್ರಿಗೆ ಸರ್ಜರಿ. ಸೊ ಹಾಗಾಗಿ ಇವತ್ತು ನಾವು ಏನೇ ಮಾತಾಡಿದ್ರು ನಾವು ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ಏನೂ ಇಲ್ಲ. ನಾವು ಆಶಿಸ್ತಾ ಇರೋದೇನು ಅಂದರೆ ಈ ಶುಡ್ ರಿಕವರ್ ವೆಲ್. ಲಕ್ಕಿಲಿ ನಿನ್ನೆ ಇದ್ದಂಥ ಒಂದು ಸಿಚುವೇಶನ್ಗೂ ಇವತ್ತಿಗೂ ಅವರ ಒಂದು ಪೇಯ್ನ್ ಏನಿದೆ, ಪೇಯ್ನ್ ಆಗಿ ಆಪರೇಷನ್ ಮಾಡಿದ ಪೇಯ್ನು ತುಂಬ ಕಮ್ಮಿ ಆಗಿದೆ. ಈಸ್ ಲುಕಿಂಗ್ ಫೈನ್. ಆ್ಯಂಡ್ ಈವನ್ ಪ್ರಜ್ವಲ್ ಅವರು ಇವಾಗ ಡಿಸ್ಚಾರ್ಜ್ ಆಗ್ತಿರೋದು ಇಟ್ಸ್ ಗುಡ್ ಸೈನ್. ಇವರು ನಮ್ಮ ದೇವರಾಜ್ ಅವರು ಕೂಡ ಡಿಸ್ಚಾರ್ಜ್ ಆಗ್ತಾರೆ. ಸೊ ಆಕ್ಚುಲಿ ದರ್ಶನ್ ಡ್ರೈವರ್ ಬಂದು ಲಕ್ಷ್ಮಣ್ ಅಂತ. ಅವತ್ತೇನಾಯಿತು ಅಂತಂದರೆ ನಾನೇ ಇದ್ದೆ. ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ನೈಟ್ ಶೂಟಿಂಗ್ ಇತ್ತು. ಬಟ್ ನೈಟ್ ಶೂಟಿಂಗ್ ಕ್ಯಾನ್ಸಲ್ ಆಯಿತು. 9 ಗಂಟೆಗೆ ದೇವೇಗೌಡರು ಬಂದಿದ್ದರಿಂದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಮ್ಮದು ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರು. ಆ ಕ್ಯಾನ್ಸಲ್ ಮಾಡಾದ್ಮೇಲೆ ಎಲ್ಲ ನಾವು ನೆಕ್ಸ್ಟ್ ವಿ ಸ್ಟಾರ್ಟೆಡ್ ಟು ಗೋ ಟು ಬ್ಯಾಂಗ್ಳೂರ್. ಎಲ್ಲರನ್ನೂ ಕಳಿಸ್ಬಿಟ್ಟು ದರ್ಶನ್ ಅವರ ಸ್ನೇಹಿತರದ್ದು ಬರ್ತ್ಡೇ ಪಾರ್ಟಿ ಇರೋದ್ರಿಂದ ಅಲ್ಲಿ ಒಂದು ಹೋಗಿದ್ದು ಬರ್ತೀನಿ ಅಂದರು. ಲಕ್ಷ್ಮಣ್ ಓಡಿಸ್ಬೇಕಾಗಿತ್ತು. ಜಾಸ್ತಿ ಜನ ಇರೋದ್ರಿಂದ ದೇವರಾಜು, ಪ್ರಜ್ವಲ್ಲು ಸ್ನೇಹಿತರೆಲ್ಲ ಇರೋದ್ರಿಂದ ಅವನು ರಾಯ್ ನಾನು ಓಡಿಸ್ತೀನಿ, ಡ್ರೈವರ್ ಬೇಡ, ಒಂದು ಸೀಟ್ ಕಮ್ಮಿ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹಿಂಗೆ ಆಯ್ತು. ಬರ್ಬೇಕಾದ್ರೆ ಡ್ರೈವರ್ ಅಲ್ಲ ಅವರು. ದರ್ಶನ್ ಅವ್ರನ್ನ ಭೇಟಿ ಮಾಡಿದೆ, ಆರೋಗ್ಯವಾಗಿದ್ದಾರೆ. ಕೈಗೆ ಮಾತ್ರ ಏಟು ಬಿದ್ದಿದೆ, ಸ್ಟಿಚಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರ ಶ್ರೀಮತಿಯವರು ಸಹ ಅಲ್ಲೇ ಇದ್ದಾರೆ. ಹಂಗಾಗಿ ಯಾವುದೇ ನಿರ್ಮಾಪಕರಾಗಲಿ, ನಮ್ಮ ಚಿತ್ರರಂಗದವರು ಹಾಗೂ ಅಭಿಮಾನಿಗಳು ಯಾರೂ ಸಹ ಇದ್ರ ಬಗ್ಗೆ ಏನು ಯೋಚನೆ ಮಾಡೋಂಥದ್ದು ಹೇಳಿಲ್ಲ. ನನಗೆ ಗೊತ್ತಿದ್ದಾಗೆ ಇನ್ನೊಂದು 3-4 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು, ಆರಾಮಾಗಿ ಮನೆಗೆ ಬರ್ತಾರೆ. ಯಾವುದೋ ಒಂದು ದೇವರು ದೊಡ್ಡವನು, ಅವ್ರಿಗೆ ಒಳ್ಳೆಯದಾಗಿದೆ. ಸ್ವಲ್ಪದರಲ್ಲಿ ಏಟ್ಗಳು ಬಿದ್ದಿರೋದ್ರಿಂದ ನಾನು, ಯಾಕಂದರೆ ನನ್ನ ಚಿತ್ರದಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಒಂಥರ ಮಗು ಸ್ವಭಾವ ಅವರು. ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಇನ್ನು ನಟ ದುನಿಯಾ ವಿಜಯ್ ಹಲ್ಲೆ ಪ್ರಕರಣದ ಬಗ್ಗೆ ಮೈಸೂರಲ್ಲಿ ನಿರ್ಮಾಪಕ ಮುನಿರತ್ನ ಮಾತನಾಡಿದ್ದಾರೆ. ಈ ಬಗ್ಗೆ ಚಿತ್ರರಂಗದ ನಟರು ಸೂಕ್ಷ್ಮ ನಡೆ, ಸೂಕ್ಷ್ಮ ಮಾತುಗಳನ್ನಾಡಬೇಕು. ಈ ರೀತಿ ಬೀದಿಲಿ ಜಗಳ ಮಾಡಿಕೊಂಡು ನಿಲ್ಬಾರ್ದು ಅಂತ ಹೇಳಿದ್ದಾರೆ. ಇರಲಿ, ಕಲಾವಿದರು ಸೂಕ್ಷ್ಮ ನಡೆ, ಸೂಕ್ಷ್ಮ ಹೆಜ್ಜೆ ಇರಬೇಕು. ಈ ರೀತಿ ಬೀದಿನಲ್ಲಿ ನಿಂತ್ಕೊಂಡು ಹೊಡೆದಾಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಳ್ಳೋದು ಭಾಳ ತಪ್ಪು. ಆಮೇಲೆ ಯಾವತ್ತೇ ಆಗಲಿ ಕಲಾವಿದರು ಅವ್ರನ್ನ ಭಾಳ ಆರಾಧಿಸೋಂಥವ್ರು ಭಾಳ ಜನ ಇರ್ತಾರೆ. ನಮ್ಮ ಹೀರೋ, ನಮ್ಮ ನಾಯಕ, ನಮ್ಮ ನಟ ಅನ್ನೋದಿರುತ್ತೆ. ಅವರು ಈ ರೀತಿ ತಪ್ಪುಗಳು ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೂ ಬೇಸರ ಆಗುತ್ತೆ, ಪ್ರೇಕ್ಷಕರಿಗೂ ಸಹ ಏನಪ್ಪ ನಮ್ಮ ಹೀರೋ ಹಿಂಗೆಲ್ಲ ಮಾಡ್ತಾಯಿದ್ದಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು. ದುನಿಯಾ ವಿಜಯ್ ಅವರು ನನ್ನ ಒಳ್ಳೆಯ ಆತ್ಮೀಯರು, ಸ್ನೇಹಿತರು. ಈ ಒಂದು ಘಟನೆ ಏನು ನಡೀಬಾರ್ದಾಗಿತ್ತು ನಡೆದಿದೆ. ಅದರಿಂದ ಅವ್ರು ಈಚೆ ಬಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಚಿತ್ರಗಳು ಮಾಡಿ, ನಮ್ಮ ಕನ್ನಡದ ಆ ನಾಯಕ ನಟರುಗಳು ನಮ್ಮ ಆಸ್ತಿ.